ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರಿ. ನೋಡಿ ಫ್ರೆಂಡ್ಸ್, ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಜಜ್ಕೊಂಡಿದ್ದೀನಿ, ಒಂದೇ ಒಂದು ತುಕಡ, ಜೊತೆಗೆ ಉಪ್ಪು. ಮತ್ತು ನಾನು ತುಂಬ ದಿವಸ ಆಯಿತು, 4 ತಿಂಗಳೇನೋ ಆಗಿದೆ ಗೊಜ್ಜು ತಿಂದು. ಗೊಜ್ಜು ಮಾಡ್ಕೊಳ್ಳೋಣ ಅಂತ ನೋಡಿ, 2 ಹಸಿಮೆಣಸಿಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೊಮೊಟೊ. ಇದನ್ನ ನಾವಿವಾಗ ಕಿವುಚ್ಕೊಳ್ಳೋಣ. ಹಣ್ಣಾಗಿರೋ ಟೊಮೊಟೊ ತೊಗೊಳ್ಳಿ, ಚೆನ್ನಾಗಿರುತ್ತೆ. ತುಂಬ ದಿವಸ ಆಗಿದೆ ನನಗೆ ಮುದ್ದೆ ತಿನ್ನಬೇಕು, ಅದಕ್ಕೋಸ್ಕರ ಇವತ್ತು 2 ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ. ಖಾರವಾಗಿ ಚಳಿ ಇದೆ, ಅದಕ್ಕೋಸ್ಕರ ನೀರಿಗಿದೇನು ಹಾಕ್ಕೊಳ್ಬೇಡ, ಹಾಗೆ ಚೆನ್ನಾಗಿರುತ್ತೆ. ಲೈಫಲ್ಲಿ ಈ ಥರದ್ದೆಲ್ಲ ತಿನ್ನಬೇಕು. ಹಸಿದು ಗೊಜ್ಜು, ಈ ಥರ ಗೊಜ್ಜನ್ನ ತಿಂದರೆ ಹೆಂಗಿರುತ್ತೆ ಗೊತ್ತಾ? ಸೂಪರಾಗಿರುತ್ತೆ. ತುಂಬ ದಿವಸ ಆಯಿತು ನಾನು ತಿಂದು. ಎಷ್ಟು ಸಕ್ಕತ್ತಾಗಿರ್ತದೆ ಅಂದರೆ ಲೈಫಲ್ಲಿ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರ್ತದೆ. ಚೂರು ನೀರು. ಗೊಜ್ಜು ರೆಡಿ, ಮುದ್ದೆ ಬಿಸಿ ಬಿಸಿ ಇದೆ ನೋಡಿ. ನಾನು ಗೊಜ್ಜು ಕಿಚ್ಕೊಂಡಿದ್ನಲ್ಲ, ಆ ಗೊಜ್ಜು. ಈಗ ನಾವು ಬಿಸಿ ಮುದ್ದೆ ಜೊತೆಗೆ ಗೊಜ್ಜು ಚೆನ್ನಾಗಿರುತ್ತೆ. ತಿನ್ನುವ. ಅಯ್ಯೋ ಸೂಪರ್, ಚೆನ್ನಾಗಿದೆ. ಚೆನ್ನಾಗಿ ಬಂದಿದೆ ಗೊಜ್ಜು, ಸೂಪರ್. ನೀವು ಮಾಡ್ಕೊಳ್ಳಿ ಮನೇಲೆ. ಈ ಗೊಜ್ಜನ್ನ ಒಂದು ಸಲ ಟೇಸ್ಟ್ ಮಾಡಿ ನೀವು, ಆಮೇಲೆ ನೀವೇ ಹೇಳ್ತೀರ ಹೇಗಿದೆ ಅಕ್ಕ ಅಂತ. ಅದೇ ಖಾರ ತಿನ್ನೋರ್ಗೆ ಮಾತ್ರ, ಖಾರ ಬೇಡ ಅಂದರೆ ಒಂದೇ ಒಂದು ಮೆಣಸಿಕಾಯಿ ಸಾಕು. ಕೊನೆ ತನಕ ವೀಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು.